ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದರಲ್ಲಿ ನಾವು ದ್ವಿತೀಯ PUCಯ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ನನಗೆ ವಿದ್ಯಾರ್ಥಿಗಳು ಇಲ್ಲಿ ಕೆಲವೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಸೆಂಡ್ ಮಾಡಿದ್ದಾರೆ. ಪ್ರಿಪೇಟರಿ 2025 ಮಾಡಲ್ ಕ್ವಶನ್ ಪೇಪರ್ ಪೂರ್ವ ಸಿದ್ಧತಾ ಪರೀಕ್ಷೆ. ಸೊ ಇಲ್ಲಿ ಕೊಟ್ಟಿರುವಂತಹ 2 ಅಂಕದ ಪ್ರಶ್ನೆಗಳಾಗಿರಬಹುದು, 5 ಅಂಕದ ಪ್ರಶ್ನೆಗಳು ಮತ್ತು 10 ಅಂಕದ ಪ್ರಶ್ನೆಗಳು ಮತ್ತು MCQ ಕ್ವಶನ್ಸ್ನಲ್ಲಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಕೇಳಿದ್ದಾರೆ ಅಬ್ಸರ್ವ್ ಮಾಡಿ. ಯಾಕೆಂದರೆ ಇಲ್ಲಿ ಕೊಟ್ಟಿರುವಂತಹ ಕ್ವಶನ್ಸ್ಗಳು ನಾನು ನೋಡಿದೆ, ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಡೆಫಿನೆಟ್ಲಿ ರಿಪೀಟ್ ಆಗೇ ಆಗುತ್ತೆ ನಿಮ್ಮ 2025 ಫೈನಲ್ ಎಕ್ಸಾಮ್ನಲ್ಲಿ, ಆಯಿತಾ. 5 ಮಾರ್ಕ್ಸ್ನಲ್ಲಿ ಮತ್ತು 10 ಮಾರ್ಕ್ಸ್ನಲ್ಲಿ 2 ಮಾರ್ಕ್ಸ್ನಲ್ಲಿ ನಾನು ಆಲ್ರೆಡಿ 80/80ನಲ್ಲಿ ಏನು ವಿಡಿಯೋ ಮಾಡಿದ್ದೀನಲ್ಲ, ಅದರೊಳಗೆ ಬ್ಲೂ ಪ್ರಿಂಟ್ ಹೇಳಿದ್ದೀನಲ್ಲ, ಅದೇ ಪ್ರಕಾರ ಇಲ್ಲಿ ಕ್ವಶನ್ಸ್ಗಳು ಕೇಳಿದ್ದಾರೆ. ಬ್ಲೂ ಪ್ರಿಂಟ್ ನಿಮಗೆ ಬೇಕಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ 80/80 ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತಾನೆ. ಯಾರೆಲ್ಲ ನೋಡಿಲ್ಲ, ಇಲ್ಲಿ ಕಾಣ್ತಾ ಇದೆಲ್ಲ ಸ್ಕ್ರೀನ್ ಮೇಲೆ ಈ ಒಂದು ವಿಡಿಯೋ ಆಗಿರುತ್ತೆ. ಆಲ್ರೆಡಿ ಯಾರೆಲ್ಲ ನೋಡಿದರೆ ಓಕೆ, ಯಾರೆಲ್ಲ ನೋಡಿಲ್ಲ ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತಾನೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ನಾನು 80/80 ಯಾವ ಸಬ್ಜೆಕ್ಟ್ ಮೇಲೆ ಮಾಡಿದ್ದೀನಲ್ಲ, ಬಹಳಷ್ಟು ಉಪಯುಕ್ತ ಆಗ್ತದೆ ಎಲ್ಲ ವಿದ್ಯಾರ್ಥಿಗಳಿಗೆ, ನಿಜ ಹೇಳ್ತಾ ಇದ್ದೇನೆ. ಅದರೊಳಗಿಂದು ಕ್ವಶನ್ಸ್ಗಳು ಬರ್ತಾ ಇದೆ, ಆಯಿತಾ. ಇಲ್ಲಿ ಕ್ವಶನ್ ನಂಬರ್ 1 ಅಬ್ಸರ್ವ್ ಮಾಡಿ. ಚುನಾವಣೆ ಇದರ ಮೂಲ ಪದ ಅಂತ ಕೇಳಿದರೆ ರೂಟ್ ವರ್ಡ್ ಎಲೆಕ್ಷನ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ, ಆಯಿತಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎಲಿಗರ್. ಕ್ವಶನ್ ನಂಬರ್ 2 ಅಕ್ಷರ ಕ್ರಾಂತಿ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ದ ಕಾನ್ಸೆಪ್ಟ್ ಆಫ್ ಅಕ್ಷರ ಕ್ರಾಂತಿ ವಾಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಜ್ಯೋತಿಬಾ ಫುಲೆ, ಆಯಿತಾ. ಎರಡನೇ ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಜ್ಯೋತಿಬಾ ಫುಲೆ. ಕ್ವಶನ್ ನಂಬರ್ 3 ಕಾರ್ಮಿಕ ದಿನಾಚರಣೆಯನ್ನು ಆಚರಿಸುವ ದಿನ ಅಂತ ಇಲ್ಲಿ ಕೇಳಿದರೆ ವರ್ಲ್ಡ್ ಲೇಬರ್ಸ್ ಡೇ ಈಸ್ ಸೆಲಿಬ್ರೇಟೆಡ್ ಆನ್, ಇದಕ್ಕೆ ಆನ್ಸರ್ ಆಗಿರುತ್ತೆ 1ನೇ ಮೇ ಅಂದರೆ 1st ಮೇ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 4 ಕೌಟುಂಬಿಕ ದೌರ್ಜನ್ಯ ನಿಷೇಧ ಕಾಯ್ದೆಯು ಅನುಷ್ಠಾನಕ್ಕೆ ಬಂದ ಇಸ್ವಿ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ 2006, ಆಯಿತಾ. 2006 ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಕ್ವಶನ್ ನಂಬರ್ 5 ಭಾರತದಲ್ಲಿ ಮತದಾರರ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು, ಇದಕ್ಕೆ ಆನ್ಸರ್ ಆಗಿರುತ್ತೆ 61ನೆಯ ತಿದ್ದುಪಡಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ 61ನೆಯ ತಿದ್ದುಪಡಿ. ಕ್ವಶನ್ ನಂಬರ್ ಇಲ್ಲಿ 6 ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ನೋಡಿ, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ನೋಡೋಣ. ಅದೇ ರೀತಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಡ್ಯಾಶ್ ರಂದು ಅಸ್ತಿತ್ವಕ್ಕೆ ಬಂದಿತ್ತು, ಇದಕ್ಕೆ ಆನ್ಸರ್ ಆಗಿರುತ್ತೆ 1885. ಇಲ್ಲಿ ಮೇಲ್ಗಡೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡಬೇಕು, ಕೆಳಗಡೆ ವರ್ಷನ್ ಇದೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಸ್ಟಾಬ್ಲಿಷ್ಡ್ ಇನ್ ದ ಇಯರ್ ಅಂತ ಕೊಟ್ಟಿದ್ದಾರೆ 1885. ಅದೇ ರೀತಿ ಅಖಿಲ ಭಾರತ ಸೇವೆಗಳಿಗೆ ಒಂದು ಉದಾಹರಣೆ ಕೊಡಿ, ಇದಕ್ಕೆ ಆನ್ಸರ್ ಆಗಿರುತ್ತೆ IS ಆಗಿರ್ಬೋದು, IPS ಆಗಿರ್ಬೋದು, IFS ಯಾವುದಾದ್ರೂ ಒಂದು. ಮೇಲು ಕೀಳು ಮತ್ತು ಮೇಲ್ವರ್ಗ ಕೆಳವರ್ಗ ಎಂಬುದು ಆಧಾರದ ಮೇಲೆ ತಾರತಮ್ಯ ಮಾಡುವುದು, ಇದಕ್ಕೆ ಆನ್ಸರ್ ಆಗಿರುತ್ತೆ ಸಾಮಾಜಿಕ ತಾರತಮ್ಯ, ಆಯಿತಾ. ಅಂತಾರಾಷ್ಟ್ರೀಯ ನ್ಯಾಯಾಲಯವು ಡ್ಯಾಶ್ನಲ್ಲಿದೆ, ಆಯಿತಾ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಡ್ಯಾಶ್ನಲ್ಲಿದೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ಮೇಲ್ಗಡೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ ನಿಮಗೆ ಹೇಗ್. ಅದೇ ರೀತಿ ಕ್ವಶನ್ ನಂಬರ್ ಇವಾಗ 10 ನೋಡಿ, ಭಾರತ ಸಂವಿಧಾನದ ನೀತಿಯ ಪಿತಾಮಹ, ಇದಕ್ಕೆ ಆನ್ಸರ್ ಆಗಿರುತ್ತೆ ಪಂಡಿತ್ ಜವಾಹರ್ಲಾಲ್ ನೆಹರು ಆನ್ಸರ್ ಆಗಿರುತ್ತೆ. ಸೊ ಈ ರೀತಿಯಲ್ಲಿ ನಿಮಗೆ MCQ ಕ್ವಶನ್ಸ್ ಮತ್ತು ಅದೇ ರೀತಿ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಕ್ವಶನ್ಸ್ಗಳು ಕೇಳಿದ್ದಾರೆ. ಇವಾಗ ಅದೇ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನಲ್ಲಿ ಅಬ್ಸರ್ವ್ ಮಾಡಿ. ಇವೆಲ್ಲ ನಿಮಗೆ ರಿಪೀಟ್ ಆಗುವ ಸಾಧ್ಯತೆಗಳು ಬಹಳಷ್ಟು ಇದೆ ಸ್ನೇಹಿತರೆ. ಇಲ್ಲಿ ಕೊಟ್ಟಿರುವಂತಹ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಮತ್ತು 2 ಅಂಕದ ಪ್ರಶ್ನೆಗಳು ಅಬ್ಸರ್ವ್ ಮಾಡಿ. ಈವನ್ MCQ ಕ್ವಶನ್ಸ್ ಕೂಡ ಅಬ್ಸರ್ವ್ ಮಾಡಿ. ಸ್ಪೀಕರ್ ಆಫ್ ಫಸ್ಟ್ ಲೋಕಸಭಾ, ಆಯಿತಾ, ಪ್ರಥಮ ಲೋಕಸಭಾ ಸ್ಪೀಕರ್, ಇದಕ್ಕೆ ಆನ್ಸರ್ ಆಗಿರುತ್ತೆ JV ಮಾಳ್ವಂಕರ್ ಆನ್ಸರ್, ಆಯಿತಾ. ಅದೇ ರೀತಿ ಕ್ವಶನ್ ನಂಬರ್ ಇಲ್ಲಿ ಆಪ್ಷನ್ ಎ ಆಯಿತು. ಆಪ್ಷನ್ ಬಿ ನೋಡಿ, ಇಲ್ಲಿ UPSC, ಇದಕ್ಕೆ ಆನ್ಸರ್ ಆಗಿರುತ್ತೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ. ಇಲ್ಲಿ ಚಿಪ್ಕೋ ಚಳವಳಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಚಾಂಡಿ ಪ್ರಸಾದ್ ಭಟ್. ಅದೇ ರೀತಿ UAPA, ಇದಕ್ಕೆ ಆನ್ಸರ್ ಆಗಿರುತ್ತೆ ಕಾನೂನು ಚಟುವಟಿಕೆಗಳ ನಿಗ್ರಹ ಕಾಯ್ದೆ. ಅದೇ ರೀತಿ ಸಾರ್ಕ್ನ ಶಿಲ್ಪೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಜಿಯಾವುರ್ ರೆಹಮಾನ್. ಈ ರೀತಿಯಲ್ಲಿ ನಿಮಗೆ MCQ ಕ್ವಶನ್ಸ್ನಲ್ಲಿ ಕೇಳಿದ್ದಾರೆ, ಆಯಿತಾ. ಮತ್ತು ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನಲ್ಲಿ ಈ ರೀತಿ ಕ್ವಶನ್ಸ್ಗಳು ಕೇಳಿದ್ದಾರೆ. ಅದೇ ರೀತಿ ಇಲ್ಲಿ ಸಾಮಾನ್ಯ 1 ಅಂಕದ ಪ್ರಶ್ನೆಗಳು ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಇಲ್ಲಿ ಕ್ವಶನ್ಸ್ಗಳು ಕೇಳಿದ್ದಾರೆ ನೋಡಿ. ಕ್ವಶನ್ ನಂಬರ್ 12 1935ರ ಭಾರತ ಸರ್ಕಾರದ ಕಾಯ್ದೆಯು ಒಂದು ಪ್ರಮುಖ ಮುಖ್ಯಾಂಶವನ್ನು ಬರೆಯಿರಿ ಎಂದಿದ್ದಾರೆ. ಸೊ ಇದಕ್ಕೆ ಪ್ರಾಂತೀಯ ಸ್ವಾಯತ್ತ ಆಗಿರಬಹುದು, ನೇರ ಚುನಾವಣೆ ಯಾವುದಾದ್ರೂ ಒಂದು ಬರೀರಿ.
ಆರ್ಥಿಕ ತಾರತಮ್ಯ ಎಂದರೇನು? ಇದಕ್ಕೆ ಆನ್ಸರ್ ಆಗಿರುತ್ತೆ ಜನಾಂಗೀಯ ಸಂಬಂಧಗಳ ಆಧಾರದ ಮೇಲೆ ವ್ಯಕ್ತಿಗಳ ನಡುವೆ ಆರ್ಥಿಕ ಯೋಗಕ್ಷೇಮದಲ್ಲಿ ಆಯಿತಾ ಸಮಾನತೆ ಅಸಮಾನತೆ ಕಾಣುವುದನ್ನು ಆಯಿತಾ. ಸಾವಿತ್ರಿಬಾ ಫುಲೆ ಅವರು ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ಸೇರಿದವರು? ಇದಕ್ಕೆ ಆನ್ಸರ್ ಆಗಿರುತ್ತೆ ಮಹಾರಾಷ್ಟ್ರ. ಕ್ವಶನ್ ನಂಬರ್ 15 ವೆಸ್ಟ್ ಪಾಲಿಯಾ ಒಪ್ಪಂದ ಯಾವಾಗ ಆಯಿತು? ಇದಕ್ಕೆ ಆನ್ಸರ್ ಆಗಿರುತ್ತೆ ಅಕ್ಟೋಬರ್ 24, 1648. ವರ್ಣಭೇದ ನೀತಿ ಎಂದರೇನು? ಇದಕ್ಕೆ ಆನ್ಸರ್ ಆಗಿರುತ್ತೆ ಜನಾಂಗೀಯ ಗುಂಪು ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳಿಂದ ವಂಚಿತರಾಗಿರುವ ಕಾನೂನುಬದ್ಧ ಜನಾಂಗೀಯ ಪ್ರತ್ಯೇಕ ವ್ಯವಸ್ಥೆಯನ್ನು ನಿರ್ವಹಣೆಯನ್ನು ಸೂಚಿಸುತ್ತದೆ ಅಂತ ಆಯಿತಾ ವರ್ಣಭೇದ ನೀತಿ. ಇವಾಗ ಅದೇ ರೀತಿ ಇಲ್ಲಿ ಸಾಮಾನ್ಯವಾಗಿ ನೀವು ಓನ್ ಆಗಿ ಆನ್ಸರ್ ಮಾಡ್ಬೋದು ಆಯಿತಾ. ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ ನಿಮಗೆ ಈ ರೀತಿಯಲ್ಲಿ ಚಿತ್ರ ವೀಕ್ಷಿಸಿ ಅಂತ ಇಲ್ಲಿ ನಿಮಗೆ ಚಿತ್ರ ಕೊಟ್ಟಿರ್ತಾರೆ 2 ಅಂಕದ ಪ್ರಶ್ನೆಯಲ್ಲಿ 5 ಅಂಕದ ಪ್ರಶ್ನೆಯಲ್ಲಿ 10 ಅಂಕದ ಪ್ರಶ್ನೆಯಲ್ಲಿ. ಸೊ ಯಾವುದೇ ರೀತಿ ಹೆದರ್ಕೊಳ್ಳುವ ಅವಶ್ಯಕತೆ ಇಲ್ಲ. ಅದೊಂದು ಚಿತ್ರ ಕೊಟ್ಟಿರ್ತಾರೆ ಅದು ಗಮನಿಸಿ ನೀವು ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಬೇಕಾಗಿರುತ್ತೆ. ಇವಾಗ ಇಲ್ಲಿ 27 ಏನು ಕೇಳಿದರೆ ಪರೋಕ್ಷ ಚುನಾವಣೆ ಎಂದರೇನು ಉದಾಹರಣೆ ಕೊಡಿ. ವೆರಿ ವೆರಿ ಇಂಪಾರ್ಟೆಂಟ್. ಈ ಕೆಳಗಿನ ಚಿತ್ರವನ್ನು ವೀಕ್ಷಿಸಿ ಆಯಿತಾ ಇದರೊಳಗೆ ಯಾರು ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಶ್ರಮಿಸಿದವರು ಯಾರು ಅಂತ ಇಲ್ಲಿ ನಾವು ಫೈಂಡ್ ಔಟ್ ಮಾಡಿ ಆನ್ಸರ್ ಮಾಡಬೇಕಾಗಿರುತ್ತೆ ಅಷ್ಟೇ ಮತ್ತೇನಿಲ್ಲ. ಇಲ್ಲಿ ಹೇಗೆ ನಾವು ಆನ್ಸರ್ ಮಾಡಬೇಕಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಏನಂದಿದ್ದಾರೆ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಅಂತ ಅಂದಿದ್ದಾರೆ. ಇಲ್ಲಿ ಫಸ್ಟ್ ಇರುವಂತಹ ವ್ಯಕ್ತಿ ಜ್ಯೋತಿರಾವ್ ಫುಲೆ, ಸೆಕೆಂಡ್ ಒನ್ 4ನೇ ಕೃಷ್ಣರಾಜ ಒಡೆಯರ್, 3ನೇ ವ್ಯಕ್ತಿ ಸಾಜಿರಾವ್ ಮಹಾರಾಜ್. ಆ ವ್ಯಕ್ತಿಗಳ ಹೆಸರುಗಳು ಬರೀಬೇಕು ಅಷ್ಟೇ ಮತ್ತೇನಿಲ್ಲ. ನೆಕ್ಸ್ಟ್ ಕ್ವಶನ್ ಅಂದಾಗ ನಮಗೆ 2 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ರಾಜಕೀಯ ತಾಟಸ್ಥ್ಯ ಎಂದರೇನು? ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಆಯಿತಾ. ರಾಷ್ಟ್ರೀಯ ಭಾವ್ಯಕತೆ ಎಂದರೇನು? ವೆರಿ ವೆರಿ ಇಂಪಾರ್ಟೆಂಟ್. ಸಾಮೂಹಿಕ ನಾಯಕತ್ವ ಎಂದರೇನು? ಸಿರಿಯಾದ 2 ಜನಾಂಗೀಯ ಗುಂಪುಗಳನ್ನು ಹೆಸರಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಭದ್ರತಾ ಮಂಡಳಿಯ 2 ಖಾಯಂ ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ NSG ಆಯಿತಾ ಸೇರಿದ ಯಾವುದಾದರೂ 2 ರಾಷ್ಟ್ರಗಳನ್ನು ಗುರುತಿಸಿ. ನೋಡಿ 2 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಅದೇ ರೀತಿ ಇಲ್ಲಿ ಪಾರ್ಟ್ ಸಿ ಅಂದರೆ 5 ಅಂಕದ ಪ್ರಶ್ನೆಗಳಲ್ಲಿ ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಕೇಳಿದರೆ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಉಪಬಂಧನಗಳನ್ನು ಹೆಸರಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಆ ಪ್ರಶ್ನೆ. 5 ಅಂಕದ ಪ್ರಶ್ನೆಗಳು ಮತ್ತು 10 ಅಂಕದ ಪ್ರಶ್ನೆಗಳಿಗೆ ಆನ್ಸರ್ ಬೇಕಂದರೆ ನಿಮಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಇರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಇದೆ. ಆ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ PDF ಲಿಂಕ್ ಸಿಗುತ್ತೆ. ಎಲ್ಲ ವಿದ್ಯಾರ್ಥಿಗಳು ಆನ್ಸರ್ ನೋಡ್ಕೋಬಹುದು. ಜುನ್ಗಾಡ್ ಹೈದರಾಬಾದ್ ಮತ್ತು ಕಾಶ್ಮೀರದ ವಿಲೀನವನ್ನು ಕುರಿತು ಬರೀರಿ. ವೆರಿ ವೆರಿ ಇಂಪಾರ್ಟೆಂಟ್. ಜಿಲ್ಲಾಧಿಕಾರಿಯ 5 ಕಾರ್ಯಗಳನ್ನು ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಮಹಿಳಾ ಚಳವಳಿಯ ಕಾರಣಗಳು ಯಾವ್ಯಾವ? ವೆರಿ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಇಲ್ಲಿ ಕ್ವಶನ್ಸ್ಗಳು ಟ್ವಿಸ್ಟ್ ಮಾಡಿದ್ದಾರೆ ಅಷ್ಟೇ ಮತ್ತೇನಿಲ್ಲ ಆಯಿತಾ. ಇಲ್ಲಿ ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಕೇಳಿದರೆ ಭಯೋತ್ಪಾದನೆ ವಿರುದ್ಧ ಯುವ ಜನತೆಯ ಪಾತ್ರವನ್ನು ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಯನ್ನು ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ವಿಶ್ವಸಂಸ್ಥೆಯ ಉದ್ದೇಶಗಳು ಯಾವ್ಯಾವ? ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೂಡ 5 ಅಂಕದ ಪ್ರಶ್ನೆಯಲ್ಲಿ. 10 ಅಂಕದ ಪ್ರಶ್ನೆಯಲ್ಲಿ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್. ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ಅದೇ ರೀತಿ ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ. ಜಾಗತೀಕರಣದ ಅರ್ಥ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ. ನೋಡಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಕೇಳಿದ್ದಾರೆ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನಲ್ಲಿ ಆಯಿತಾ. ಇದೇ ರೀತಿ ಫೈನಲ್ ಎಕ್ಸಾಮ್ನಲ್ಲಿ ಕೂಡ ಕ್ವಶನ್ಸ್ಗಳು ಕೇಳಲಾಗೋದು. ಈ ಲಾಂಗ್ ಕ್ವಶನ್ಸ್ಗಳಿಗೆ ಆನ್ಸರ್ ಇರುತ್ತೆ ಅಂತ ಅನ್ಕೊಂಡೇನೆ. ಇಲ್ಲಾಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತಾನೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಇಲ್ಲೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ. ವಿದ್ಯಾರ್ಥಿಗಳು ನನಗೆ ಸೆಂಡ್ ಮಾಡಿರುವಂತಹ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಕೆಳಗಿನ ಚಿತ್ರವನ್ನು ಗುರುತಿಸಿ ಅದು ಯಾವಾಗ ಜಾರಿಗೆ ಬಂದಿತು? ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ 26ನೇ ಜನವರಿ 1950 ಆಯಿತಾ. ಸಂವಿಧಾನದ ಮುಂದಿನ ಭಾಗ ಅದು ಪುಟದಲ್ಲಿ ಇರುತ್ತಲ್ಲ ಫಸ್ಟ್ ಪ್ರಿಂಟ್ ಕೊಟ್ಟಿದ್ದಾರೆ ಇಲ್ಲಿ. ಈ ರೀತಿ MCQ ಕ್ವಶನ್ ಕೇಳ್ತಾರೆ. ನಿಮಗೆ ಚಿತ್ರ ಕೊಟ್ಟಿರ್ತಾರೆ ಅದು ಗುರುತಿಸಿ ನೀವು ಆಪ್ಷನ್ ಹಾಕಬೇಕಾಗಿರುತ್ತೆ. ಚುನಾವಣೆ ಇದರ ಮೂಲ ಪದ ಎಲಿಗೇರ್. ಅದೇ ರೀತಿ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ 6 ವರ್ಷ. ಇಲ್ಲಿ ಮತ್ತೆ ರಿಪೀಟ್ ಆಗಿದೆ. ಅಕ್ಷರ ಕ್ರಾಂತಿಯ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು. ಇದಕ್ಕೆ ಆನ್ಸರ್ ಆಗಿರುತ್ತೆ ಜ್ಯೋತಿಬಾ ಫುಲೆ. ಅನಕ್ಷರತೆ ಒಂದು ಅಸ್ವಾತಂತ್ರ್ಯ ಎಂದವರು. ಇದಕ್ಕೆ ಆನ್ಸರ್ ಆಗಿರುತ್ತೆ ಅಮರ್ತ್ಯ ಸೇನಾ. ಅಮರ್ತ್ಯ ಸೇನಾ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಆಗಿರುತ್ತೆ. ಅಮೃತ್ ಸೇನ್ ಅಲ್ಲ, ಅಮರ್ತ್ಯ ಸೇನಾ ಆಪ್ಷನ್ ಎ. ಇಲ್ಲಿ ಡ್ಯಾಶ್ ಅನ್ನು ಪ್ರಜಾಪ್ರಭುತ್ವದ ಕಾವಲು ನಾಯಿ ಎನ್ನುವರು. ಇದಕ್ಕೆ ಆನ್ಸರ್ ಆಗಿರುತ್ತೆ ವಿರೋಧ ಪಕ್ಷ. ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಎಲ್ಲಿದೆ? ಇದಕ್ಕೆ ಆನ್ಸರ್ ಆಗಿರುತ್ತೆ ಮಸೂರಿ. ರೈತರ ಮೂಲ ಕಸಬು. ಇದಕ್ಕೆ ಆನ್ಸರ್ ಆಗಿರುತ್ತೆ ಕೃಷಿ. ಡ್ಯಾಶ್ನಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಹೇಗ್. ಡ್ಯಾಶ್ ಭಯೋತ್ಪಾದನೆಯ ಮೂಲ ಪದವಾಗಿದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಟೆರರ್. ಇಲ್ಲಿ ಅಬ್ಸರ್ವ್ ಮಾಡಿ ಇವಾಗ ಹೊಂದಿಸಿ ಬರೆಯಿರಿ. ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಇಲ್ಲಿ ಕೊಟ್ಟಿದ್ದೇನೆ. ಇಲ್ಲಿ ನೋಡಿ ಮೂಕ ನಾಯಕ. ಇದಕ್ಕೆ ಆನ್ಸರ್ ಆಗಿರುತ್ತೆ ಡಾಕ್ಟರ್ BR ಅಂಬೇಡ್ಕರ್. ಅದೇ ರೀತಿ IMF. ಇದಕ್ಕೆ ಆನ್ಸರ್ ಆಗಿರುತ್ತೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಆಯಿತಾ. ಇಲ್ಲಿ ನೋಡಿ ಮೂಕ ನಾಯಕ. ಇದಕ್ಕೆ ಆನ್ಸರ್ ಆಗಿರುತ್ತೆ ಡಾಕ್ಟರ್ BR ಅಂಬೇಡ್ಕರ್. IMF ಇದಕ್ಕೆ ಆನ್ಸರ್ ಆಗಿರುತ್ತೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ.
ಸಾರ್ಕ್ನ ಶಿಲ್ಪ ಇದಕ್ಕೆ ಆನ್ಸರ್ ಆಗಿರುತ್ತೆ ಜಿಯಾ ಉರ್ ರೆಹಮಾನ್. ಅದೇ ರೀತಿ ನಾಮ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಶೇಖ್ ಮುಜೀಬುರ್ ರೆಹಮಾನ್. ಆಯಿತಾ. ಅದೇ ರೀತಿ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಇದಕ್ಕೆ ಆನ್ಸರ್ ಆಗಿರುತ್ತೆ ಸಮ್ಮಿಶ್ರ ಸರ್ಕಾರ. ಆಯಿತಾ. ಇದರೊಳಗೆ ತಪ್ಪಿತ್ತಂದರೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಆಯಿತಾ. ನೆಕ್ಸ್ಟ್ ಕ್ವಶನ್ಸ್ಗಳು ನೋಡೋಣ ಇವಾಗ. ಅದು ನಾಮ ಅನ್ನೋದು ಶೇಖ್ ಮುಜೀಬುರ್ ರೆಹಮಾನೋ ಅಥವಾ ಯಾವುದು ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಬಟ್ ಅಲಿಪ್ತ ನೀತಿ ಅಥವಾ ಶೇಖ್ ಮುಜೀಬುರ್ ರೆಹಮಾನ್ ಯಾವುದು ಗೊತ್ತಾಗ್ತಾಯಿಲ್ಲ ನನಗೆ. ನಾಮ ಅಂತ ಇದೆಯಲ್ಲ, ಅಲಿಪ್ತ ನೀತಿ ಅಥವಾ ಶೇಖ್ ಮುಜೀಬುರ್ ನೋಡ್ಕೊಳ್ಳಿ ಅದು. ಆಯಿತಾ. ಅದು ಒಂದೇ. ಸೊ ಇವಾಗ ಸಾಮಾನ್ಯ 1 ಅಂಕದ ಪ್ರಶ್ನೆಗಳು ನೋಡೋಣ ಬನ್ನಿ ಸ್ನೇಹಿತರೆ. ಇವಾಗ ಇಲ್ಲಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಕೇಳಿದ್ದಾರೆ ನೋಡಿ. ಸಾಮಾನ್ಯ 1 ಅಂಕದ ಪ್ರಶ್ನೆಗಳು. ಕ್ವಶನ್ ನಂಬರ್ 12, ಕೇಂದ್ರ ಸೇವೆಗೆ ಒಂದು ಉದಾಹರಣೆ ಕೊಡಿ ಅಂತ ಅಂದಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. IFS ಆಗಿರ್ಬೋದು, IS ಆಗಿರ್ಬೋದು, IPS ಆಗಿರ್ಬೋದು, IDAS ಆಗಿರ್ಬೋದು. ಅಂತಾರಾಷ್ಟ್ರೀಯ ಎನ್ನುವ ಪದವನ್ನು ಮೊದಲು ಬಳಸಿದವರು ಯಾರು ಅಂತ ಇದಕ್ಕೆ ಆನ್ಸರ್ ಆಗಿರುತ್ತೆ ಜೆರೆಮಿ ಬೇತಮ್ ಅಂತ. ಅಸ್ಮಿತೆ ರಾಜಕಾರಣವನ್ನು ಯಾರು ಗುರುತಿಸಿದರು ಇದಕ್ಕೆ ಆನ್ಸರ್ ಆಗಿರುತ್ತೆ CRCU ಅಂತ ಅಷ್ಟೇ. ಲಿಬಾದ್ಯ ನಿರಂಕುಶ ಅಧಿಕಾರಿ ಯಾರು ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಮುಅಮ್ಮರ್ ಗಡಾಫೆ. ಆಯಿತಾ. ಮುಅಮ್ಮರ್ ಗಡಾಫೆ. ಈ ಭೂಮಿ ಪ್ರತಿಯೊಬ್ಬರ ಅವಶ್ಯಕತೆಗಳನ್ನು ಪೂರೈಸುತ್ತದೆ ವಿನಃ ದುರಾಸೆವನ್ನಲ್ಲ ಎಂದವರು ಯಾರು? ದುರಾಸೆವನ್ನಲ್ಲ ಎಂದವರು ಮಹಾತ್ಮ ಗಾಂಧೀಜಿ. ಆಯಿತಾ. ಅದೇ ರೀತಿ ಇವಾಗ ಸಾಮಾನ್ಯ 1 ಅಂಕದ ಪ್ರಶ್ನೆಗಳಾಯಿತು. ಈ 2 ಅಂಕದ ಪ್ರಶ್ನೆಗಳು ಅಬ್ಸರ್ವ್ ಮಾಡಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. 1935ರ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಶೆಡ್ಯೂಲ್ಗಳಿವೆ? ವೆರಿ ವೆರಿ ಇಂಪಾರ್ಟೆಂಟ್. ಈ ಕೆಳಗಿನ ಚಿತ್ರವನ್ನು ಗುರುತಿಸಿ ಇದರ ಅನುಕೂಲತೆ ಬರೆಯಿರಿ. 2 ಅನುಕೂಲತೆಗಳು ಬರೆಯಿರಿ ಅಂದಿದ್ದಾರೆ. ಆಯಿತಾ. ಆರಾಮಾಗಿ ನೀವು ಓನಾಗಿ ಬರೀಬಹುದು. ಆಯಿತಾ. ಅದೇ ರೀತಿ 19 NDA ಮೈತ್ರಿಕೂಟದ 2 ಮಿತ್ರ ಪಕ್ಷಗಳನ್ನು ಹೆಸರಿಸಿ. ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ರಾಷ್ಟ್ರೀಯ ಶಕ್ತಿ ಎಂದರೇನು? ಭಾರತದ ವಿದೇಶಾಂಗ ನೀತಿಗೆ ಕೊಡುಗೆ ನೀಡಿದ 2 ನಾಯಕರನ್ನು ಹೆಸರಿಸಿ. ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು? ಇವೆಲ್ಲ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ 2 ಅಂಕದ ಪ್ರಶ್ನೆಯಲ್ಲಿ. ಮತ್ತೆ ರಿಪೀಟ್ ಆಗಿದೆ. 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳನ್ನು ಬರೆಯಿರಿ. ವೆರಿ ವೆರಿ ಇಂಪಾರ್ಟೆಂಟ್. ಜುನಾಗಢ್, ಹೈದರಾಬಾದ್ ಮತ್ತು ಕಾಶ್ಮೀರದ ವಿಲೀನದ ಬಗ್ಗೆ ಬರೆಯಿರಿ. ವೆರಿ ವೆರಿ ಇಂಪಾರ್ಟೆಂಟ್. ಜಿಲ್ಲಾಧಿಕಾರಿಯ 5 ಕಾರ್ಯಗಳನ್ನು ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ದಲಿತ ಚಳವಳಿಗೆ ಕಾರಣಗಳು ಯಾವ್ಯಾವ? ವೆರಿ ವೆರಿ ಇಂಪಾರ್ಟೆಂಟ್. ರೈತ ಚಳವಳಿಯ ರಾಜಕೀಯ ಪರಿಣಾಮಗಳನ್ನು ಚರ್ಚಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಈ ಕೆಳಗಿನ ಚಿತ್ರವನ್ನು ಗುರುತಿಸಿ ಅಂತ. ಆಯಿತಾ. ಗುರುತಿಸಿ ನೀವು ಓನಾಗಿ ಆನ್ಸರ್ ಮಾಡಿರಿ, ಪಾಯಿಂಟ್ ಹಾಕಿ. ಭಾರತದ ಸಂವಿಧಾನದಲ್ಲಿರುವ ವಿವಿಧ ರೀತಿಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ವಿಧಿಗಳನ್ನು ಹೆಸರಿಸಿ. ಆಯಿತಾ. ಭಾರತದ ವಿದೇಶಾಂಗ ನೀತಿಯ ಮಹತ್ವಗಳನ್ನು ವಿವರಿಸಿ. ಭಾರತದ ಮತ್ತು ಪಾಕಿಸ್ತಾನ ಸಂಬಂಧಗಳ ಕಾಶ್ಮೀರ ಸಮಸ್ಯೆ ನೋಡ್ಕೊಳ್ಳಿ ಪ್ರಶ್ನೆ. ಭಾರತ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. 10 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯ ಅಂಶಗಳನ್ನು ಚರ್ಚಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಅಂತಾರಾಷ್ಟ್ರೀಯ ಸಂಬಂಧಗಳ ಎಂದರೇನು? ಅದರ ಮಹತ್ವ ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಉದಾರೀಕರಣ ಎಂದರೇನು? ಅದರ ಮಹತ್ವ ಅಥವಾ ರಾಜಕೀಯ ಪರಿಣಾಮಗಳನ್ನು ಗುರುತಿಸಿ ಅಂತ. ನೆಕ್ಸ್ಟ್ ಕ್ವಶನ್ ನೋಡೋಣ. ನಾನು ಆಲ್ರೆಡಿ 80/80 ವಿಡಿಯೋನಲ್ಲಿ ಎಲ್ಲ 2 ಅಂಕದ ಪ್ರಶ್ನೆಗಳಿಗೆ ಆನ್ಸರ್ ಹೇಳಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಇಲ್ಲಿ 1ನೇ ಪ್ರಶ್ನೆಗೆ ಆಪ್ಷನ್ ಡಿ ಆಗಿರುತ್ತೆ, 2ನೇ ಪ್ರಶ್ನೆಗೆ ಆಪ್ಷನ್ ಬಿ, ಅದೇ ರೀತಿ 3ನೇ ಪ್ರಶ್ನೆಗೆ ಆಪ್ಷನ್ ಸಿ, ಅದೇ ರೀತಿ 4ನೇ ಪ್ರಶ್ನೆಗೆ ಆಪ್ಷನ್ ಡಿ, ಅದೇ ರೀತಿ 5ನೇ ಪ್ರಶ್ನೆಗೆ ಆಪ್ಷನ್ ಸಿ ಆನ್ಸರ್ ಆಗಿರುತ್ತೆ. ಇಲ್ಲಿ ನಾನು ಆನ್ಸರ್ ಟಿಕ್ ಮಾಡಿಸಿದ್ದೇನೆ. ಸೊ ಈ ರೀತಿಯಲ್ಲಿ ಕ್ವಶನ್ಸ್ಗಳು ನೋಡಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಕೇಳ್ತಾ ಇದ್ದಾರೆ ಬಹಳ ಈಸಿಯಾಗಿ. ಆಪ್ಷನ್ ಸಿ 5ನೇ ಪ್ರಶ್ನೆಗೆ. ಸೊ ಇಲ್ಲಿ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಅದೇ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಕೇಳಿದ್ದಾರೆ. ರಾಜ್ಯಗಳ ಏಕೀಕರಣ ರೂವಾರಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಸರ್ದಾರ್ ವಲ್ಲಭಭಾಯ್ ಪಟೇಲ್, ನಿಮಗೂ ಕೂಡ ಗೊತ್ತೇ ಇದೆ. ಆಯಿತಾ. ಅದೇ ರೀತಿ ಡ್ಯಾಶ್ ವಿಧಿಯು ಅಖಿಲ ಭಾರತ ಸೇವೆಗೆ ಅವಕಾಶ ಕಲ್ಪಿಸಿದೆ ಇದಕ್ಕೆ ಆನ್ಸರ್ ಆಗಿರುತ್ತೆ 312ನೇ ವಿಧಿ. ಎಲ್ಲ ಆನ್ಸರ್ ಅಲ್ಲೇ ಇದೆ, ನಿಮಗೂ ಕೂಡ ಗೊತ್ತಿದೆ, ನನಗೂ ಕೂಡ ಗೊತ್ತಿದೆ. ಅಲ್ಲಿ ಆ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಅಲ್ಲಿ ಮೇಲ್ಗಡೆ ಕೊಟ್ಟಿದೆ ನಾನು ಪ್ರಶ್ನೆಗಳ ಸಂಖ್ಯೆ, ಆನ್ಸರ್ಗಳು ಅಲ್ಲಿ ಮೇಲ್ಗಡೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡಿ. ಭಾರತದಲ್ಲಿನ ಪಕ್ಷ ಪದ್ಧತಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಬಹುಪಕ್ಷ ಪದ್ಧತಿ. ಅದೇ ರೀತಿ 86ನೇ ಸಂವಿಧಾನ ತಿದ್ದುಪಡಿ ಇದಕ್ಕೆ ಆನ್ಸರ್ ಆಗಿರುತ್ತೆ 2002. ಅದೇ ರೀತಿ ಲಿಸಾಸ್ ಫೇರ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಮುಕ್ತ ವ್ಯಾಪಾರ ನೀತಿ. ಅದೇ ರೀತಿ ವಿಶ್ವಸಂಸ್ಥೆ ಇದಕ್ಕೆ ಆನ್ಸರ್ ಆಗಿರುತ್ತೆ ನ್ಯೂಯಾರ್ಕ್. ಭಾರತದ ವಿದೇಶಾಂಗ ನೀತಿ ಜವಾಹರ್ಲಾಲ್ ನೆಹರು. ಆಯಿತಾ. ಈ ರೀತಿಯಲ್ಲಿ ನಿಮಗೆ ವೆರಿ ವೆರಿ ಸಿಂಪಲ್ ಕ್ವಶನ್ಸ್ಗಳು ಕೇಳಿದ್ದಾರೆ ಗೈಸ್. ಆಯಿತಾ. ಎಷ್ಟೇ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಆಯಿತಾ. ಇದಕ್ಕೆ ನೋಡಿ ಆನ್ಸರ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ವತಃ ಪ್ರವೇಶಿಸಲು ಮುನ್ನೆಗೆದ ದೇವಾಲಯ ಯಾವುದು? ಇದಕ್ಕೆ ಆನ್ಸರ್ ಆಗಿರುತ್ತೆ ಕಲಾರಾಮ್ ದೇವಾಲಯ. ಅದೇ ರೀತಿ ಮನುಸ್ಮೃತಿಯನ್ನು ಯಾವಾಗ ಅಳವಡಿಸಲಾಯಿತು? 2ರಿಂದ 3ನೇ ಶತಮಾನ. ರಾಜ್ಯ ಸೇವೆಗಳಿಗೆ ಒಂದು ಉದಾಹರಣೆ ನೀಡಿ ಅಂದಿದ್ದಾರೆ. ಪೊಲೀಸ್ ಸರ್ವಿಸ್ ಆಗಿರ್ಬೋದು, ಫಾರೆಸ್ಟ್ ಸರ್ವಿಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಸರ್ವಿಸ್ ಆಗಿರ್ಬೋದು, ಮೆಡಿಕಲ್ ಸರ್ವಿಸ್ ಆಗಿರ್ಬೋದು, ಯಾವುದಾದ್ರೂ ಒಂದು ಬರೀರಿ. ಯಾವ ದಿನವನ್ನು ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಿಸಲಾಗಿದೆ? ಇದಕ್ಕೆ ಆನ್ಸರ್ ಆಗಿರುತ್ತೆ ಜನವರಿ 25. ಬಂಗಬಂಧು ಎಂದು ಯಾರನ್ನು ಕರೆದರು? ಇದಕ್ಕೆ ಆನ್ಸರ್ ಆಗಿರುತ್ತೆ ಶೇಖ್ ಮುಜೀಬುರ್ ರೆಹಮಾನ್.
ಮುಜೀಬುರ್ ರೆಹಮಾನ್, ಶೇಖ್ ಮುಜೀಬುರ್ ರೆಹಮಾನ್. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಇವೆಲ್ಲ ಪ್ರಶ್ನೆಗಳು ನಿಮಗೆ, ಆಯಿತಾ. ಯಾವ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ಇದು, ಇಷ್ಟೊಂದು ಬಹಳಷ್ಟು ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ನೋಡಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ. ನೋಡಿ ಸ್ನೇಹಿತರೆ, ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ವಿದ್ಯಾರ್ಥಿ ನನಗೆ ಸೆಂಡ್ ಮಾಡಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಗೈಸ್. ಇದು ಬಾಂಬೆಯನ್ನು ಎಷ್ಟು ರಾಜ್ಯಗಳಾಗಿ ವಿಂಗಡಿಸಲಾಯಿತು, ಅವು ಯಾವ್ಯಾವ ವೆರಿ ವೆರಿ ಇಂಪಾರ್ಟೆಂಟ್. ನಾಗರಿಕ ಸೇವಾ ವರ್ಗ ಎಂದರೇನು, ವೆರಿ ವೆರಿ ಇಂಪಾರ್ಟೆಂಟ್. ಪ್ರಾಚೀನ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದ 4 ವರ್ಣಗಳನ್ನು ಹೆಸರಿಸಿ, ವರ್ಣಗಳು ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ NDAನ 2 ಮಿತ್ರ ಪಕ್ಷಗಳನ್ನು ಹೆಸರಿಸಿ, ವೆರಿ ವೆರಿ ಇಂಪಾರ್ಟೆಂಟ್. ಕೆಳಗಿನ ಚಿತ್ರವನ್ನು ಗುರುತಿಸಿ, ಈ ಒಂದು ಸಾಮಾನ್ಯವಾಗಿ ನೀವು ಬರೀಬಹುದು, ಬೇನ್ ರೇನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ವಿಶ್ವಸಂಸ್ಥೆಯ 2 ಅಂಗಗಳನ್ನು ತಿಳಿಸಿ, ವೆರಿ ವೆರಿ ಇಂಪಾರ್ಟೆಂಟ್. ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು, ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಈ ಎಲ್ಲ ಪ್ರಶ್ನೆಗಳು ನಿಮಗೆ, ಈ ಎಲ್ಲ ಪ್ರಶ್ನೆಗಳಿಗೆ ಆಲ್ರೆಡಿ ನಾನು ಆನ್ಸರ್ ಹೇಳಿದ್ದೇನೆ 80/80 ವಿಡಿಯೋನಲ್ಲಿ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಆಯಿತಾ. ನಿಮಗೆ ಯಾವುದು ಆನ್ಸರ್ ಗೊತ್ತಿಲ್ಲ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ಆನ್ಸರ್ ಹೇಳ್ತೇನೆ. ಆದರೆ ಆಲ್ರೆಡಿ ಆನ್ಸರ್ ಎಲ್ಲ ಮಾಡಿದೆ ನಾನು. ಇದು ನೋಡಿ ಮತ್ತೆ ರಿಪೀಟ್ ಆಗಿದೆ. 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಉಪಬಂಧಗಳನ್ನು ಹೆಸರಿಸಿ, ವೆರಿ ವೆರಿ ಇಂಪಾರ್ಟೆಂಟ್. ಮತದಾರ ಗುರುತಿನ ಚೀಟಿಯ ಅನುಕೂಲತೆಗಳನ್ನು ಬರೀರಿ, ವೆರಿ ವೆರಿ ಇಂಪಾರ್ಟೆಂಟ್. ಜಿಲ್ಲಾಧಿಕಾರಿಯ ಕಾರ್ಯಗಳನ್ನು ವಿವರಿಸಿ, ವೆರಿ ವೆರಿ ಇಂಪಾರ್ಟೆಂಟ್. ಮಹಿಳಾ ಚಳವಳಿಯ ಕಾರಣಗಳು ಯಾವುವು, ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಸಮ್ಮಿಶ್ರ ಸರ್ಕಾರದ ಗುಣಗಳು ಯಾವುವು, ವೆರಿ ವೆರಿ ಇಂಪಾರ್ಟೆಂಟ್. ಕೆಳಗಿನ ಚಿತ್ರವನ್ನು ವೀಕ್ಷಿಸಿ, ನೇಪಾಳದಲ್ಲಿ ಪ್ರಜಾಸತ್ತಾತ್ಮಕ ಚಳವಳಿಯನ್ನು ಬರೆಯಿರಿ ಅಂತ ಈ ರೀತಿ ನಮಗೆ ನಕ್ಷೆ ಕೊಡ್ತಾರೆ. ನಾವು ನಕ್ಷೆಯನ್ನು ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಬೇಕಾಗಿರುತ್ತೆ. ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನು ವಿವರಿಸಿ, ವೆರಿ ವೆರಿ ಇಂಪಾರ್ಟೆಂಟ್. ಪಂಚಶೀಲ ಒಪ್ಪಂದದ ಕುರಿತು ಬರೆಯಿರಿ, ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇವೆಲ್ಲ 5 ಅಂಕದ ಪ್ರಶ್ನೆಯಲ್ಲಿ ನಿಮಗೆ. ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ, ವೆರಿ ವೆರಿ ಇಂಪಾರ್ಟೆಂಟ್. ರಾಷ್ಟ್ರ ನಿರ್ಮಾಣದ ಅರ್ಥವೇನು, ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ, ವೆರಿ ವೆರಿ ಇಂಪಾರ್ಟೆಂಟ್. ಖಾಸಗೀಕರಣದ ಪ್ರಾಮುಖ್ಯತೆ, ರಾಜಕೀಯ ಪರಿಣಾಮಗಳನ್ನು ವಿವರಿಸಿ ಅಂತ. ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ, ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ. ನೋಡಿ ನೀವು ಅಬ್ಸರ್ವ್ ಮಾಡಿದಿರೋ ಅಥವಾ ಇಲ್ಲೋ ಗೊತ್ತಿಲ್ಲ, ಬಟ್ ಇಲ್ಲಿ ಯಾವ ರೀತಿಯಲ್ಲಿ 10 ಮಾರ್ಕ್ಸ್ನಲ್ಲಿ 5 ಮಾರ್ಕ್ಸ್ ಕ್ವಶನಲ್ಲಿ ಕೇಳಿದಾರಲ್ಲ, ಈ ಕ್ವಶನ್ಸ್ಗಳು ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ನೋಡೋಕ್ಕೆ ಸಿಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್ ಇದು, ಆಯಿತಾ. 2 ಅಂಕದ ಪ್ರಶ್ನೆಯಲ್ಲಿ ಮತ್ತು 5 ಅಂಕದ ಪ್ರಶ್ನೆಯಲ್ಲಿ ಮತ್ತು 10 ಅಂಕದ ಪ್ರಶ್ನೆಯಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೊಳ್ಳೆ ಶೇರ್ ಮಾಡಿ, ಡೆಫಿನೆಟ್ಲಿ ಬರುತ್ತೆ ಕ್ವಶನ್ಸ್ಗಳು, ಓದ್ಕೊಳ್ಳಿ. ಥ್ಯಾಂಕ್ ಯು.